ಇದೊಂದು ಸಂಪೂರ್ಣ ನಿಷ್ಪ್ರಯೋಜಕ ಮಸೂದೆ. ವಕ್ಫ್ ಆಸ್ತಿಗಳ ಸ್ವಾಯತ್ತತೆ, ಮಾಲೀಕತ್ವ ಪರಭಾರೆ ಸೇರಿದಂತೆ ಕಿರಣ್ ರಿಜಿಜು ಘೋಷಣೆ ಮಾಡ್ತಾರೆ. ಮಸೂದೆ ಮೇಲಿನ ಚರ್ಚೆಗೆ ಅವಕಾಶ ನೀಡಬೇಕೆಂದು ಪ್ರತಿಪಕ್ಷದ ಸದಸ್ಯರು ಪಟ್ಟು ಹಿಡಿತಾರೆ. ಸಭಾಧ್ಯಕ್ಷರ ಮನವಿಗೂ ಕಿವಿಗೊಡದೆ ಸದಸ್ಯರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಸಭಾತ್ಯಾಗ ಮಾಡಿದವು. ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಸೃಷ್ಟಿಯಾಗಿರುವ ಗೊಂದಲಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ರೂಪಿಸಲಾಗಿದ್ದ ತಿದ್ದುಪಡಿ ಮಸೂದೆಯ ಜಂಟಿ ಸಂಸತ್ ಸಮಿತಿ ವರದಿಯನ್ನ ಇಂದು ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಮೊದಲು ರೂಪಿಸಲಾದ ತಿದ್ದುಪಡಿ ಮಸೂದೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಅದನ್ನ ಅಧ್ಯಯನ ನಡೆಸಿ ಅಗತ್ಯ ಶಿಫಾರಸು ಮಾಡಲು ಬಿಜೆಪಿಯ ಹಿರಿಯ ಲೋಕಸಭಾ ಸದಸ್ಯ ಜಗದಾಂಬಿಕಾ ಪಾಲ್ ಅಧ್ಯಕ್ಷತೆಯಲ್ಲಿನ ಜಂಟಿ ಸದನ ಸಮಿತಿ ರಚಿಸಲಾಯಿತು. ಸಮಿತಿ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಸಂಚರಿಸಿ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಅಳವಡಿಸಬೇಕಾದ ಬದಲಾವಣೆಗಳ ಕುರಿತು ಶಿಫಾರಸು ಮಾಡಿದೆ. ಆ ವರದಿ ಶಿಫಾರಸು ಆಧರಿಸಿ ಮಸೂದೆಯಲ್ಲಿ ಬದಲಾವಣೆ ಮಾಡಲಾಗುತ್ತೆ. ನಿನ್ನೆ ಲೋಕಸಭೆಯಲ್ಲಿ ಜಂಟಿ ಸದನ ಸಮಿತಿ ವರದಿ ಮಂಡನೆಯಾಗಿತ್ತು. ಇಂದು ರಾಜ್ಯಸಭೆಯಲ್ಲೂ ಮಂಡನೆಯಾಗಿದೆ. ಉಭಯ ಸದನಗಳಲ್ಲಿ ಚರ್ಚೆಯಾಗಿ ವರದಿ ಆಧಾರಿತ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡ್ರೆ ಅದಕ್ಕೆ ರಾಷ್ಟ್ರಪತಿಗಳ ಅನುಮೋದನೆ ನೀಡಿದರೆ ನಂತರ ದೇಶದಲ್ಲಿ ವಕ್ಫ್ ಕಾಯ್ದೆ ಜಾರಿಗೆ ಬರಲಿದೆ. ಬಹುಚರ್ಚಿತ ವಕ್ಫ್ ಮಸೂದೆಯ ಹಿನ್ನೆಲೆ ಹಾಗೂ ಕ್ರೋನಾಲಜಿ ಕುರಿತು ಸಮಗ್ರ ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಇಂದು ಬೆಳಗ್ಗೆ ರಾಜ್ಯಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಬಿಜೆಪಿ ಸದಸ್ಯೆ ಮೇಧಾ ವಿಶ್ರಮ್ ಕುಲಕರ್ಣಿ ವಕ್ಫ್ ಜಂಟಿ ಸದನ ಸಮಿತಿ ವರದಿಯನ್ನ ಮಂಡಿಸುತ್ತಾರೆ. ಆಡಳಿತ ಪಕ್ಷದ ಪರವಾಗಿ ಕೇಂದ್ರ ಸಚಿವ ಜೆಪಿ ನಡ್ಡಾ ವರದಿ ಕುರಿತು ಮಾತನಾಡಲು ಮುಂದಾಗ್ತಿದ್ದಂತೆ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಕೆಲ ಸದಸ್ಯರು ಕೂಡ ದನಿಗೂಡಿಸಿದ್ರು. वो रिपोर्ट में डिसेंट्स व्यूज नहीं है तो उसको वापस भेजिए, निकाल दीजिए और उसके बाद में फिर एक बार दो बार और एक बार आप पुनर्विचार करके उस सभी डिसेंट व्यूज को डाल के आप पेश कीजिए. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಭಾಧ್ಯಕ್ಷ ಜಗದೀಪ್ ಧನ್ಕರ್ ವಿರೋಧ ಪಕ್ಷಗಳ ಸದಸ್ಯರನ್ನ ಸಮಾಧಾನ ಪಡಿಸಲು ಪ್ರಯತ್ನ ಮಾಡ್ತಾರೆ. ವಿಪಕ್ಷಗಳ ಸದಸ್ಯರಾದ ಕಲ್ಯಾಣ್ ಬ್ಯಾನರ್ಜಿ, ಇಮ್ರಾನ್ ಮಸೂದ್, ನಾಸಿರ್ ಹುಸೇನ್ ಸೇರಿ ಮತ್ತಿತರರು ಜಂಟಿ ಸದನ ಸಮಿತಿಯ ವರದಿ ಹಾಗೂ ಅದನ್ನ ಆಧರಿಸಿ ಸಿದ್ಧಪಡಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಇದು ಕೇವಲ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ರೂಪಿಸಿರುವುದರಿಂದ ಯಾವುದೇ ಕಾರಣಕ್ಕೂ ವರದಿಯನ್ನ ಒಪ್ಪಲು ಸಾಧ್ಯವಿಲ್ಲ ಎಂದು ಗುಡುಕ್ತಾರೆ. ಇದಕ್ಕೆ ತಿರುಗೇಟು ನೀಡಿದ ನಡ್ಡಾ, ವಕ್ಫ್ ಹೆಸರಿನಲ್ಲಿ ಕೆಲವರು ಸರ್ಕಾರದ ಆಸ್ತಿಯನ್ನ ಕಬಳಿಕೆ ಮಾಡಿದ್ದಾರೆ. ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಸೇರಿ ಅನೇಕ ರಾಜ್ಯಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಒತ್ತುವರಿ ಮಾಡಿದ್ದಾರೆ. ಈ ಮಸೂದೆ ಅಂಗೀಕಾರವಾದರೆ ವಕ್ಫ್ ಆಸ್ತಿ ಕಬಳಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಸಾಧ್ಯವಾಗುತ್ತದೆ. ಸರ್ಕಾರದ ಆಸ್ತಿಯು ರಕ್ಷಣೆಯಾಗುತ್ತೆ. ನಾವು ಯಾವುದೇ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ವರದಿಯನ್ನ ಸಿದ್ಧಪಡಿಸಿಲ್ಲ. ವಿರೋಧ ಪಕ್ಷದ ನಾಯಕರಿಗೆ ಇಂತಹ ಅನುಮಾನ ಏಕೆ ಬಂದಿತು ಎಂದು ಪ್ರಶ್ನೆ ಮಾಡ್ತಾರೆ. ಈ ಹಂತದಲ್ಲಿ ಸದನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಉಂಟಾಯಿತು. ಸಭಾಪತಿ ಜಗದೀಪ್ ಧನ್ಕರ್ ಸದನವನ್ನ ಸಹಜ ಸ್ಥಿತಿಗೆ ತರಲು ಪ್ರಯತ್ನ ಮಾಡ್ತಾರೆ. Sir, only 3 of you are here. ಗದ್ದಲದ ನಡುವೆಯೇ ಮಲ್ಲಿಕಾರ್ಜುನ್ ಖರ್ಗೆ ಜೆಪಿಸಿ ಸಿದ್ಧಪಡಿಸಿರುವ ವರದಿಯನ್ನ ಯಾವುದೇ ಕಾರಣಕ್ಕೂ ಒಪ್ಪುವುದೇ ಇಲ್ಲ. ಇದು ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ಸಿದ್ಧಪಡಿಸಿರುವಂತಹ ನಕಲಿ ವರದಿಯಾಗಿದೆ. ಇದರಲ್ಲಿ ಸಾಕಷ್ಟು ಲೋಪದೋಷಗಳಿವೆ ಎಂದು ಆಕ್ಷೇಪ ವ್ಯಕ್ತಪಡಿಸುತ್ತಾರೆ. ಎಲ್ಲ ಸಮುದಾಯದವರ ಹಿತ ಕಾಪಾಡುವುದಕ್ಕಾಗಿಯೇ ನಾವು ಇಲ್ಲಿದ್ದೇವೆ. ಎಲ್ಲೋ ಕುಳಿತು ಸಿದ್ಧಪಡಿಸಿದ ವರದಿಯನ್ನ ಒಪ್ಪಿಕೊಳ್ಳುವುದಾದರೂ ಹೇಗೆ ಎಂದು ಖರ್ಗೆ ಪ್ರಶ್ನೆ ಮಾಡ್ತಾರೆ. ಸಹನೆ ಕಳೆದುಕೊಂಡ ನಡ್ಡಾ ಪ್ರತಿಪಕ್ಷದ ಸದಸ್ಯರು ಎಲ್ಲದಕ್ಕೂ ಸಂಶಯವನ್ನ ಪಡ್ತಾರೆ. ಸದನವು ನಿಯಮಾವಳಿಯಂತೆ ನಡೆಯಬೇಕೇ ವಿನಃ ಯಾರೋ ಒಂದಿಬ್ಬರ ನಿರ್ದೇಶನದಂತೆ ಅಲ್ಲ ಎಂದು ಅಬ್ಬರಿಸುತ್ತಾರೆ.
ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಭೂಪೇಂದ್ರ ಯಾದವ್ ಮತ್ತಿತರರು ನಡ್ಡಾ ನೆರವಿಗೆ ಧಾವಿಸುತ್ತಾರೆ. उनका अपना रीजन है, उनको हमने पावर दी है और इसलिए जो विपक्ष के द्वारा विषय उठाया जा रहा है ये पूरी तरीके से गलत है, तथ्यहीन है. रिपोर्ट को रूल के हिसाब से तैयार किया गया है. अब ये डिस्टर्बेंस करना चाहे तो वो इनकी मर्जी. ಪ್ರತಿಪಕ್ಷಗಳ ಸದಸ್ಯರು ಸದನದಲ್ಲಿ ಗದ್ದಲ ಕೋಲಾಹಲ ಎಬ್ಬಿಸಿದಾಗ ಆರೋಪ ಪ್ರತ್ಯಾರೋಪ ಮಾತಿನ ಚಕಮಕಿ ನಡೆಯುತ್ತೆ. ಸಭಾಧ್ಯಕ್ಷರ ಮನವಿಗೂ ಕಿವಿಗೊಡದೆ ಸದಸ್ಯರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಸಭಾತ್ಯಾಗ ಮಾಡಿದವು. ಪರಿಸ್ಥಿತಿ ಗದ್ದಲಮಯವಾದಾಗ ಸಭಾಧ್ಯಕ್ಷರು ಅನಿವಾರ್ಯವಾಗಿ ಸದನವನ್ನ ಕೆಲ ಕಾಲ ಮುಂದೂಡಿದ್ರು. बिल पे काम किया है. आज तो कोई जेपीसी ने उतना काम नहीं किया है. हजारों लोगों को सुना गया है. धन्यवाद जेपीसी चेयरमैन और ಅತ್ತ ಲೋಕಸಭೆಯಲ್ಲೂ ವಕ್ಫ್ ತಿದ್ದುಪಡಿ ಮಸೂದೆ ಭಾರೀ ಕೋಲಾಹಲ ಸೃಷ್ಟಿಸಿದೆ. ದಿನದ ಕಲಾಪ ಆರಂಭವಾಗ್ತಿದ್ದಂತೆ ಮಸೂದೆ ಮೇಲಿನ ಚರ್ಚೆಗೆ ಅವಕಾಶ ನೀಡಬೇಕೆಂದು ಪ್ರತಿಪಕ್ಷದ ಸದಸ್ಯರು ಪಟ್ಟು ಹಿಡಿತಾರೆ. ಸ್ಪೀಕರ್ ಓಂ ಬಿರ್ಲಾ ಮೊದಲು ಪ್ರಶ್ನೋತ್ತರ ಕಲಾಪ ಮುಗಿಯಲಿ, ನಂತರ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡುವುದಾಗಿ ಸಮಾಧಾನ ಪಡಿಸಿದ್ರು. ವಿಪಕ್ಷಗಳ ಸದಸ್ಯರು ಇದಕ್ಕೆ ಒಪ್ಪದಿದ್ದಾಗ ಗದ್ದಲ ಕೋಲಾಹಲ ಉಂಟಾಯಿತು. Groundwater management, it is especially important given the fact that my state of Karnataka ranks amongst the driest states. The Atal Bhujal Yojana. ಅಲ್ಲಿಯೂ ಕಲಾಪವನ್ನ ಮುಂದೂಡಬೇಕಾಯಿತು. ಕಾವೇರಿದಂತಹ ವಕ್ಫ್ ವಿವಾದ, ವಕ್ಫಾಸ್ತಿಗಳ ಸ್ವಾಯತ್ತತೆ, ಮಾಲೀಕತ್ವ, ಪರಭಾರೆ ಸೇರಿದಂತೆ ಅನೇಕ ವಿಚಾರಗಳನ್ನ ಒಳಗೊಂಡ ತಿದ್ದುಪಡಿ ಮಸೂದೆಯನ್ನ ಕಳೆದ ವರ್ಷ ರೂಪಿಸಲಾಯಿತು. ಮಸೂದೆಗೆ ವಿರೋಧ ಪಕ್ಷಗಳಷ್ಟೇ ಅಲ್ಲದೆ ಆಡಳಿತಾರೂಢ ಎನ್ಡಿಎ ಮಿತ್ರಕೂಟದ ಕೆಲವು ಪಕ್ಷಗಳಿಂದಲೂ ಆಕ್ಷೇಪ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 9ರಂದು ಜಂಟಿ ಸಂಸದೀಯ ಸಮಿತಿಯನ್ನ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಘೋಷಿಸಿದ್ರು. ವಕ್ಫ್ ಆಸ್ತಿಗಳ ಸ್ವಾಯತ್ತತೆ, ಮಾಲೀಕತ್ವ, ಪರಭಾರೆ ಸೇರಿದಂತೆ ಅನೇಕ ವಿಚಾರಗಳನ್ನ ಒಳಗೊಂಡ ತಿದ್ದುಪಡಿ ಮಸೂದೆಯನ್ನ ಕಳೆದ ವರ್ಷ ರೂಪಿಸಲಾಯಿತು. ಮಸೂದೆಗೆ ವಿರೋಧ ಪಕ್ಷಗಳಷ್ಟೇ ಅಲ್ಲದೆ ಆಡಳಿತಾರೂಢ ಎನ್ಡಿಎ ಮಿತ್ರಕೂಟದ ಕೆಲವು ಪಕ್ಷಗಳಿಂದಲೂ ಸಹ ಆಕ್ಷೇಪ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 9ರಂದು ಜಂಟಿ ಸಂಸದೀಯ ಸಮಿತಿಯನ್ನ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಘೋಷಣೆ ಮಾಡ್ತಾರೆ. ಸಮಿತಿಯಲ್ಲಿ ಲೋಕಸಭೆಯ 21 ಮತ್ತು ರಾಜ್ಯಸಭೆಯ 10 ಮಂದಿ ಸದಸ್ಯರಿದ್ದರು. ಅದರಲ್ಲಿ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಮತ್ತು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಕೂಡ ಸದಸ್ಯರಾಗಿದ್ದರು. ಲೋಕಸಭೆ ಸದಸ್ಯರಾಗಿದ್ದ ಜಗದಾಂಬಿಕಾ ಪಾಲ್ ಅಧ್ಯಕ್ಷರಾಗಿದ್ದರೆ ನಿಶಿಕಾಂತ್ ದುಬೆ, ತೇಜಸ್ವಿ ಸೂರ್ಯ, ಅಪರಾಜಿತಾ ಸಾರಂಗಿ, ಸಂಜಯ್ ಜೈಸ್ವಾಲ್, ದಿಲೀಪ್ ಸೈಕಿಯಾ, ಅಭಿಜಿತ್ ಗಂಗೋಪಾಧ್ಯಾಯ, ಡಿಕೆ ಅರುಣಾ, ಗೌರವ್ ಗಗೋಯ್, ಇಮ್ರಾನ್ ಮಸೂದ್, ಮೊಹಮ್ಮದ್ ಜಾವೇದ್, ಮೌಲಾನಾ ಮೊಹಿಬುಲ್ಲಾ ನಡಿ, ಕಲ್ಯಾಣ್ ಬ್ಯಾನರ್ಜಿ, ಎ ರಾಜಾ, ಲವು ಶ್ರೀಕೃಷ್ಣ ದೇವರಾಯಲು, ದಿಲೇಶ್ವರ ಕಮೈತ್, ಅರವಿಂದ್ ಸಾವಂತ್, ಸುರೇಶ್ ಗೋಪಿನಾಥ್, ನರೇಶ್ ಗಣಪತ್, ಅರುಣ್ ಭಾರತಿ ಮತ್ತು ಅಸಾದುದ್ದೀನ್ ಓವೈಸಿ ಅವರು ಸದಸ್ಯರಾಗಿದ್ದರು. ರಾಜ್ಯಸಭೆಯ ಬ್ರಿಜ್ಲಾಲ್, ಡಾಕ್ಟರ್ ಮೇಧಾವ್ ವಿಶ್ರಮ್ ಕುಲಕರ್ಣಿ, ಗುಲಾಂ ಅಲಿ, ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಸಾಯಿದ್ ನಾಸಿರ್ ಹುಸೇನ್, ಮೊಹಮ್ಮದ್ ನದೀಮ್ ಉಲ್ ಹಕ್, ವಿಜಯ ಸಾಯಿ ರೆಡ್ಡಿ, ಮೊಹಮ್ಮದ್ ಅಬ್ದುಲ್ಲಾ, ಸಂಜಯ್ ಸಿಂಗ್ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಸದಸ್ಯರಾಗಿದ್ದರು. ಮಸೂದೆಯನ್ನ ವಿರೋಧಿಸುವ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರ ವಕ್ಫ್ ಮಂಡಳಿಯನ್ನ ನಾಶ ಮಾಡುವ ಮತ್ತು ಅಲ್ಪಸಂಖ್ಯಾತರ ವಿರುದ್ಧವಾದ ಮಸೂದೆಯನ್ನ ಜಾರಿಗೊಳಿಸಲು ಮುಂದಾಗಿದೆ ಎಂದು ಆರೋಪಿಸಿವೆ. ಇದೊಂದು ಸಂಪೂರ್ಣ ನಿಷ್ಪ್ರಯೋಜಕ ಮಸೂದೆ ಎಂದು ಹೇಳಿರುವ ಅಸಾದುದ್ದೀನ್ ಓವೈಸಿ, ವಕ್ಫ್ ಮಂಡಳಿ ಮತ್ತು ವಕ್ಫ್ ಆಸ್ತಿಯಲ್ಲಿ ಸರ್ಕಾರದ ಅತಿಯಾದ ಹಸ್ತಕ್ಷೇಪಕ್ಕೆ ತಿದ್ದುಪಡಿ ಮಸೂದೆ ಅನುಮತಿಸುತ್ತಿದೆ ಎಂದು ಆರೋಪ ಮಾಡ್ತಾರೆ. ಮಸೂದೆಯನ್ನು ಸಮರ್ಥಿಸಿಕೊಂಡಿರುವ ಬಿಜೆಪಿ ನಾಯಕರು, ಎನ್ಡಿಎ ಮೈತ್ರಿಕೂಟದ ಸದಸ್ಯರು ಸೂಚಿಸಿದ ಕೆಲವೊಂದು ಬದಲಾವಣೆಗಳನ್ನು ತಿದ್ದುಪಡಿಯಲ್ಲಿ ಮಾಡಲಾಗಿದೆ. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ತರಲು ಮಸೂದೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ವಿರೋಧ ಪಕ್ಷಗಳ ಆಕ್ಷೇಪದ ನಡುವೆಯೂ ಜಂಟಿ ಸದನ ಸಮಿತಿ ವರದಿ ಪರವಾಗಿ 15 ಮತಗಳು ಚಲಾವಣೆಯಾಗಿದ್ವು. 11 ಮಂದಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ರು. ಕೊನೆಗೆ ಪರವಾಗಿ ಬಂದಿರುವ ಮತಗಳನ್ನ ಪರಿಗಣಿಸಿ ಬಹುಮತ ಆಧಾರದ ಮೇಲೆ ವರದಿ ಸಿದ್ಧಪಡಿಸಲಾಗಿದೆ.
groundwater management, it is especially important given the fact that my state of Karnataka ranks amongst the ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ಈ ಸಂಚೆ ನ್ಯೂಸ್.